ನಮಸ್ಕಾರ. ಪ್ರಧಾನಿ ಮೋದಿಯವರು ಚಿನ್ನದ ಬಗ್ಗೆ ಅಚ್ಚರಿಯ ಪ್ರಕಟಣೆ ಮಾಡಿದ್ದಾರೆ. ಈ ವಿಶ್ಲೇಷಣೆಯಲ್ಲಿ ಇದರ ಹಿಂದಿನ ಅಸಲಿ ಕಾರಣಗಳನ್ನು ನೋಡೋಣ ಬನ್ನಿ. ಆದರೆ ಪ್ರಧಾನಿ ಈಗ ಹೇಳಿದ್ದೇಕೆ ನಮ್ಮ ದೇಶದ ಆರ್ಥಿಕತೆ ನಿಜವಾಗಿಯೂ ದೊಡ್ಡ ಅಪಾಯದಲ್ಲಿ ಸಿಲುಕಿದೆಯಾ? ಮುಂದಿನ 1 ವರ್ಷದವರೆಗೆ ಅನಗತ್ಯವಾಗಿ ಚಿನ್ನ ಖರೀದಿಸಬೇಡಿ ಅಂತ ಪ್ರಧಾನಿ ಸ್ಪಷ್ಟವಾಗಿ ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿ ಆದಷ್ಟು ದೇಶೀಯ ಉತ್ಪನ್ನಗಳನ್ನೇ ಬಳಸಿ ಅನ್ನೋ ಮನವಿಯೂ ಇತ್ತು. ಈ ಎಲ್ಲ ಮನವಿಗಳ ಹಿಂದಿನ ಅಸಲಿ ಕಾರಣ ಪ್ರಪಂಚದಾದ್ಯಂತ ಹೆಚ್ಚಾಗುತ್ತಿರುವ ಜಾಗತಿಕ ಆರ್ಥಿಕ ಒತ್ತಡ ಹಾಗೂ ಅನಿಶ್ಚಿತತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಚಿನ್ನ ಆಮದಾದಷ್ಟು ಡಾಲರ್ ಪಾವತಿ ಹೆಚ್ಚಾಗಿ ಫಾರೆಕ್ಸ್ ಕರಗಿ ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಮದ್ವೆ, ಹಬ್ಬ, ಉಳಿತಾಯ ಅಂತ ಅತಿ ಹೆಚ್ಚು ಚಿನ್ನ ಖರೀದಿಸೋದ್ರಲ್ಲಿ ನಾವೇ ಮುಂದು. ಚಿನ್ನದ ಮೇಲಿನ ಈ ಅತಿಯಾದ ವ್ಯಾಮೋಹ ಜೊತೆಗೆ ಏರುತ್ತಿರುವ ತೈಲ ಬೆಲೆ ಇವೆರಡೂ ಸೇರಿ ದೇಶಕ್ಕೆ ದೊಡ್ಡ ಆರ್ಥಿಕ ಅಪಾಯ ತರುತ್ತೆ. ಆಮದು ಮಾಡಿದ ಚಿನ್ನ ಖರೀದಿಸೋದು ಅಂದ್ರೇನೆ ನಮ್ಮ ಡಾಲರ್ಗಳನ್ನ ಖರ್ಚು ಮಾಡುವುದು. ಇದು ವಿದೇಶಿ ವಿನಿಮಯ ಮೀಸಲಿನ ಮೇಲೆ ತೀವ್ರ ಒತ್ತಡ ಹಾಕುತ್ತೆ. ಹೀಗೆ ಹೆಚ್ಚಿನ ಡಾಲರ್ಗಳು ಹೊರಹೋದ್ರೆ ನಮ್ಮ ಕರೆನ್ಸಿ ದುರ್ಬಲಗೊಂಡು ಮುಂದೆ ದೊಡ್ಡ ಆರ್ಥಿಕ ಬಿಕ್ಕಟ್ಟೇ ಸೃಷ್ಟಿಯಾಗ್ಬೋದು. ರೂಪಾಯಿ ದುರ್ಬಲವಾದರೆ ಏನಾಗುತ್ತೆ? ಆಮದು ವಸ್ತುಗಳು ದುಬಾರಿಯಾಗಿ, ಹಣದುಬ್ಬರ ಹೆಚ್ಚಾಗಿ, ಇಂಧನ ವೆಚ್ಚಗಳು ಗಗನಕ್ಕೇರುತ್ತೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಮುಖ್ಯ ವಿಷಯ ಒಂದಿದೆ. ಇದು ಕೇವಲ ಸರ್ಕಾರದ ಮನವಿಯೇ ಹೊರತು ಖಂಡಿತ ನಿಷೇಧವಲ್ಲ. ಆರ್ಥಿಕ ಸ್ಥಿರತೆ ಕಾಪಾಡಲು ಹಾಗೂ ವಿದೇಶಿ ವಿನಿಮಯ ಉಳಿಸಲು ಅನಗತ್ಯ ಆಮದುಗಳನ್ನ ತಡೆಯೋದು ಮಾತ್ರವೇ ಸರ್ಕಾರದ ಪ್ರಮುಖ ಉದ್ದೇಶ. ನಡೆತಿರುವ ಯುದ್ಧಗಳು, ಬಲವಾದ ಡಾಲರ್ ಇಂತಹ ಜಾಗತಿಕ ಅಪಾಯಗಳನ್ನ ಎದುರಿಸಲು ಸರ್ಕಾರ ಎಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡುತ್ತಿದೆ ಅನ್ನೋದನ್ನ ಇದು ತೋರಿಸುತ್ತೆ. ದೀರ್ಘಾವಧಿಯ ಚಿನ್ನದ ಹೂಡಿಕೆ ಯಾವತ್ತಿಗೂ ಸುರಕ್ಷಿತ, ಆದ್ರೆ ಅತಿಯಾದ ಬರೀ ಎಮೋಷನಲ್ ಆಗಿ ಮಾಡೋ ಖರೀದಿ ಖಂಡಿತ ಅಪಾಯಕಾರಿ. ಹಾಗಾದ್ರೆ ನಮ್ಮ ವೈಯಕ್ತಿಕ ಸಂಪತ್ತಿನ ಜೊತೆಗೆ ರಾಷ್ಟ್ರದ ಆರ್ಥಿಕ ಸ್ಥಿರತೆಯನ್ನ ನಾವೆಲ್ಲರೂ ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅನ್ನೋದೇ ಈಗಿರೋ ದೊಡ್ಡ ಪ್ರಶ್ನೆ.